ನಾಯಕರು, ನಮ್ಮ ದೇಶದ ನೆಚ್ಚಿನ ಪ್ರಧಾನಿಗಳು, ವಿಶ್ವವೇ ಮೆಚ್ಚುವಂಥ ನಾಯಕರಾದಂಥ ನರೇಂದ್ರ ಮೋದಿಜಿಯವರಿಗೆ ಒಳ್ಳೆಯದಾಗಲಿ. ಅದೇ ರೀತಿ ವಿಜೃಂಭಣೆಯಿಂದ ಈ ದಿನ ತಮ್ಮ 74ನೇ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರ್ತಕ್ಕಂಥ ಸನ್ಮಾನ್ಯ GM ಸಿದ್ದೇಶ್ವರವರು, ಮಾಜಿ ಕೇಂದ್ರ ಸಚಿವರು, ಅವ್ರಿಗೂ ಕೂಡ ಒಳ್ಳೆಯದಾಗಲಿ. ನಮ್ಮ ನಾಡಿಗೆ ಉತ್ತಮ ಮಳೆ ಬೆಳೆಯಾಗಲಿ. ಇನ್ನೂ ನಮ್ಮ ದೇಶವನ್ನು 16 ವರ್ಷ ಪ್ರಧಾನಮಂತ್ರಿಯಾಗಿ ನಮ್ಮ ಭಾರತವನ್ನು ವಿಶ್ವದ ಅತಿ ಅಭಿವೃದ್ಧಿ ರಾಷ್ಟ್ರ ಆಗುತ್ತಾ ತೆಗೆದುಕೊಂಡು ಹೋಗಲಿ ಅಂಥೇಳಿ ಈ ದಿನ ಹರಿಹರ ತಾಲೂಕಿನ ಭಾರತೀಯ ಜನತಾ ಪಕ್ಷದ ಕಚೇರಿಯಲ್ಲಿ ಲೋಕ ಕಲ್ಯಾಣ ಹೋಮ, ಎಲ್ಲ ರೀತಿಯ ಮೋದಿಜಿಯವರ ಆರೋಗ್ಯಕ್ಕೋಸ್ಕರವಾಗಿ ಹೋಮ ಇವೆಲ್ಲವನ್ನು ಮಾಡಿ, ಹರಿಹರದಲ್ಲೂ ಕೂಡ ಕಾರ್ಯಕ್ರಮದಲ್ಲಿ ನಾವು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ತಡವಾಗಿ ಬಂದಿದ್ದಕ್ಕೆ ಕ್ಷಮಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಇವತ್ತು ನಮ್ಮ ನಾಯಕರಾದಂಥ ಸುನೀಲ್ ಕುಮಾರಿಂದ ಹಿಡಿದು ಎಲ್ಲ ನಮ್ಮ ಜಿಲ್ಲೆಯ ಶಾಸಕರು, ಮಾಜಿ ಶಾಸಕರು, ನಮ್ಮ ಪಕ್ಷದ ಮುಖಂಡರು, ಎಲ್ಲರೂ ಜಿಲ್ಲಾಧ್ಯಕ್ಷರು, ಎಲ್ಲರ ಸಮ್ಮುಖದಲ್ಲಿ ಭಾಳ ಅತ್ಯುತ್ತಮವಾದಂಥ ಈ ಕಾರ್ಯಕ್ರಮ. ನಾನು ಮತ್ತೊಮ್ಮೆ GM ಸಿದ್ದೇಶಣ್ಣವ್ರಿಗೆ ಆ ಹರಿಹರೇಶ್ವರ ಊರಮ್ಮ ದುರ್ಗಮ್ಮ ತಾಯಿ ಇನ್ನೂ ಒಳ್ಳೆಯ ಆರೋಗ್ಯವನ್ನು ಕೊಟ್ಟು ಮುಂದಿನ ದಿನದಲ್ಲಿ ಮತ್ತೆ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಸದಸ್ಯರಾಗಿ ಕೇಂದ್ರ ಸಚಿವರಾಗತಕ್ಕಂಥ ಒಂದು ದೇವರ ಆಶೀರ್ವಾದ ಅವರಿಗೆ ನೀಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ. ನಾಯಕರು, ನಮ್ಮ ದೇಶದ ನೆಚ್ಚಿನ ಪ್ರಧಾನಿಗಳು, ವಿಶ್ವವೇ ಮೆಚ್ಚುವಂಥ ನಾಯಕರಾದಂಥ ನರೇಂದ್ರ ಮೋದಿಜಿಯವರಿಗೆ ಒಳ್ಳೆಯದಾಗಲಿ. ಅದೇ ರೀತಿ ವಿಜೃಂಭಣೆಯಿಂದ ಈ ದಿನ ತಮ್ಮ 74ನೇ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರ್ತಕ್ಕಂಥ ಸನ್ಮಾನ್ಯ GM ಸಿದ್ದೇಶ್ವರವರು, ಮಾಜಿ ಕೇಂದ್ರ ಸಚಿವರು, ಅವ್ರಿಗೂ ಕೂಡ ಒಳ್ಳೆಯದಾಗಲಿ. ನಮ್ಮ ನಾಡಿಗೆ ಉತ್ತಮ ಮಳೆ ಬೆಳೆಯಾಗಲಿ. ಇನ್ನೂ ನಮ್ಮ ದೇಶವನ್ನು 16 ವರ್ಷ ಪ್ರಧಾನಮಂತ್ರಿಯಾಗಿ ನಮ್ಮ ಭಾರತವನ್ನು ವಿಶ್ವದ ಅತಿ ಅಭಿವೃದ್ಧಿ ರಾಷ್ಟ್ರ ಆಗುತ್ತಾ ತೆಗೆದುಕೊಂಡು ಹೋಗಲಿ